ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಬುಧವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಸೊ ಏನಪ್ಪ ವಿಷಯ ಏನು ಎತ್ತ ಅಂತ ಅಂದರೆ, ಸೊ 1 ತಿಂಗಳು 2 ತಿಂಗಳಿಂದ ನೀವೆಲ್ಲ ನೋಡ್ಕೊಂಡು ಬಂದಿರ್ತೀರ ಬೆಳಗಾವಿ ರಾಜಕಾರಣನ. ಸೊ ಅಲ್ಲಿ ಕತ್ತಿನ ಸೋಲಿಸ್ಬೇಕು, ಒಂದು ಯಾವುದೋ ಸಹಕಾರ ಸಂಘ ವಿದ್ಯುತ್ ಶಕ್ತಿದು ಸತೀಶ್ ಜಾರಕಿಹೊಳಿನ ನಿಂತು ಹೋರಾಡಿದ್ರು. ಸೊ ಅಲ್ಲಿ ಸಫಲ ಆಗಲಿಲ್ಲ. ಬಟ್ ಎದುರಿಗೆ ಇಟ್ಸ್ ಗುಡ್ ಫೈಟ್, ನಾನು ಅದನ್ನು ತಪ್ಪು ಅಂತ ಅನ್ನಲ್ಲ. ಆ್ಯಂಡ್ ದೆನ್ ಲಕ್ಷ್ಮಣ್ ಸವದಿ ಅಲ್ಲಿ ಅವರಲ್ಲಿ ಪ್ರಾಬಲ್ಯ ಇರುತ್ತೆ. ಅಲ್ಲಿ ಸೋ ಕಾಲ್ಡ್ ನಮ್ಮ ಯಾವುದು ಸೆಕ್ಸ್ ಸಿ ಡಿ ಆರೋಪ ಹೊತ್ತಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ಕ್ಯಾಂಡಿಡೇಟ್ಸ್ನ ಹಾಕಿದ್ರು. ಸೊ ಸೆಕ್ಸ್ ಸಿ ಡಿ ಆರೋಪ ಹೊತ್ತಿರ್ತಕ್ಕಂಥ ಜಾರಕಿಹೊಳಿ ಅವರು ಅಲ್ಲೂ ಫೇಲ್ ಆದರು. ಸೊ ಇದೆಲ್ಲ ಆದಮೇಲೆ ಸಹಕಾರ ಸಂಘ ಅಂದರೆ BDCC ಬ್ಯಾಂಕ್, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್, ಅಲ್ಲಿ ಎಲೆಕ್ಷನ್ ಬಂತು. 16 ಕ್ಷೇತ್ರ ಇತ್ತು. 16 ಕ್ಷೇತ್ರದಲ್ಲಿ 15 ಕ್ಷೇತ್ರ ವಿವಿಧ ತಾಲೂಕಿಂದ ಬರ್ತಾರೆ, 1 ಕ್ಷೇತ್ರ ಮಾತ್ರ ನಾಮಿನೇಟ್ ಮಾಡ್ತಾರೆ. ಬಟ್ ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ 4 ಜನ ಇದ್ದಾರಲ್ಲ, ಅವರು ಜೋಕರ್ಸ್ ಹೊಳಿ ಬ್ರದರ್ಸ್ ಆಗ್ಬಿಟ್ರು. ಸೊ ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸೊ ಇಲ್ಲಿ ರಮೇಶ್ ಕತ್ತಿ ಆ್ಯಂಡ್ ಲಕ್ಷ್ಮಣ್ ಸವದಿ ಅವರೊಟ್ಟಿಗೆ ಇನ್ನೊಂದು 3 ಜನ 5 ಜನ ಅವ್ರ ಕೆಪಾಸಿಟಿ. ಅಣ್ಣಾ ಸಾಹೇಬ್ ಜೊಲ್ಲೆಯಲ್ಲಿ 4 ಜನ. ಸೊ 5 4 9. ಇವ್ರು ಮಾಮೂಲಿ 3 ಜನ 12. ಇನ್ನು ತಟಸ್ಥವಾಗಿರೋರು ಒಂದು 2-3 ಜನ. ಸೊ ಹಿಂಗಿದ್ದಂಥ ಸಂದರ್ಭದಲ್ಲಿ ಇವ್ರನ್ನ ಹಣಿನೇ ಬೇಕು ಅಂತ ಎಷ್ಟರ ಮಟ್ಟಿಗೆ ಇವರು ರಾಜಕಾರಣ ಬೆನ್ಕೆರಿತಾರೆ ಅಂದರೆ, ಅಲ್ಲರಿ ಲಕ್ಷ್ಮೀ ಹೆಬ್ಬಾಳ್ಕರಿಂದ ಸರ್ಕಾರ ಬಿದ್ದೋಯ್ತು, ರಮೇಶ್ ಜಾರಕಿಹೊಳಿಗೆ ಅವಮಾನ ಆಯಿತು. ಆ ಸರ್ಕಾರ ಬಿದ್ದಿದ್ರಿಂದನೇ ಅವ್ರದ್ದು CD ಮಾಡಿಸಿ ಎಲ್ಲ ಬಂತು. ಅವನ ತಮ್ಮನ ಕಾಲು ಹಿಡಿದು ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ. ಸೊ ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಪ್ಯಾನಲ್ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ. ಅಂದರೆ ಇವರು ಒಬ್ರನ್ನ ಇದು ಮಾಡಬೇಕು ಅಂದಾಗ ಇನ್ನೊಬ್ರನ್ನ, ಅಥವಾ ಅವ್ರಿಗೆ ಆಗದೆ ಇದ್ರು ಎಂಥ ಅವಮಾನಗಳು ಮಾಡಿದ್ರು ಸೊ ಇದು ಮಾಡ್ತಾರೆ. ಸೊ ಇದು ತರವಲ್ಲ ಜಾರಕಿಹೊಳಿ ಬ್ರದರ್ಸ್ಗೆ. 50 ಜನ ಇದ್ದಾರೆ, 60 ಜನ ಇದ್ದಾರೆ, ಹಿಂಗೆಲ್ಲ ಇದಿತ್ತು. ಸೊ ಅದು ಯಾವುದು ನನ್ನ ಪ್ರಕಾರ, ನನ್ನ ಒಂದು ಪೊಲಿಟಿಕಲ್ ಅನಾಲಿಸಿಸ್ ಪ್ರಕಾರ ಜಾರಕಿಹೊಳಿಗೆ ಆ ಪವರು ಇಲ್ಲ, ಸ್ಟೇಟ್ ಲೀಡರ್ ಆಗೋ ಇದೂ ಇಲ್ಲ. ಬೈ ಚಾನ್ಸ್ ಆಗಿ ಸಿದ್ದರಾಮಯ್ಯ ಏನಾದ್ರೂ ಇದು ಮಾಡಿದಂಥ ಸಂದರ್ಭದಲ್ಲಿ ಒಂದು ಚಾನ್ಸ್ ತಗೋಬೋದು CMಗೆ, ಇಲ್ಲ ಅಂತ ನಾವು ಹೇಳಲ್ಲ. ಬಟ್ ಏನಪ್ಪ ಅಂತ ಅಂದರೆ, ಜಾರಕಿಹೊಳಿ ಅವರು ಈಗ ಜೋಕರ್ಸ್ ಹೊಳಿಗಳಾದರು. ಸೊ ಗೆದ್ದು ಸೋತಂಥ ಜಾರಕಿಹೊಳಿ ಅಲಿಯಾಸ್ ಜೋಕರ್ಸ್ ಹೊಳಿಗಳು, ಸೋತು ಗೆದ್ದು ಮೀಸತ್ತಿರುವುದಂಥ ರಮೇಶ್ ಕತ್ತಿ ಆ್ಯಂಡ್ ಲಕ್ಷ್ಮಣ್ ಸವದಿ. ಸೊ ಎಂಥ ವಿಪರ್ಯಾಸ ಅಂತ ಅಂದರೆ, ಇವ್ರ ಜಾತಿಯವ್ರನ್ನ ಅಲ್ಲಿ ಇವ್ರಿಗೆ ಮಾಡ್ಕೊಳಕ್ಕಾಗಲಿಲ್ಲ. ಇಬ್ಬರೂ ಲಿಂಗಾಯತರನ್ನೇ ಮಾಡ್ಕೋಬೇಕಾಯ್ತು. ಅಧ್ಯಕ್ಷ ಆಗಿ ಅಣ್ಣಾ ಸಾಹೇಬ್ ಜೊಲ್ಲೆ, ಉಪಾಧ್ಯಕ್ಷ ಆಗಿ ರಾಜಕ್ಕಾಗೆ. ನೋಡಿ ಕೆಲವು ಸಲ ಯೋಗ ಹೆಂಗೆ ಬರುತ್ತೆ ಅಂದರೆ, ಆ್ಯಕ್ಚುಲಿ ರಾಜಕ್ಕಾಗೆ ಏನಪ್ಪ ಲಕ್ಷ್ಮಣ್ ಸವದಿ ಇರಲಿ, ಅದು ಕರ್ಕೊಂಡೋಗಿ ನಿಲ್ಲಿಸಿದ್ರು. ಬಟ್ ಯೋಗ ಮತ್ತು ಅದೃಷ್ಟ ಯಾವ ರೀತಿ ಒಲ್ದು ಬರುತ್ತೆ ಅಂದರೆ, ಸೊ ಇಬ್ಬರ ಜಗಳದಲ್ಲಿ 3ನೇ ಲಾಭ ಅಂತ ಹೇಳ್ತಾರೆ. ಹಂಗೆ ಅವರವರು ಇದರಲ್ಲಿ ಇವ್ರನ್ನ ಇದು ಮಾಡಿದ್ರು. ಸೊ ಸ್ಟಿಲ್ ನಾನು ಇವತ್ತು ಹೇಳ್ತಿದ್ದೀನಿ, ಸತೀಶ್ ಜಾರಕಿಹೊಳಿ ಇಸ್ ನಾಟ್ ಎ ಲೀಡರ್. ಅವ್ರು 4 ಜನ ಬ್ರದರ್ಸು ಈಗ ಏನಂದರೆ ಜೋಕರ್ಸ್ ಹೊಳಿಗಳಾಗೋದ್ರು. ಸೊ ನಾಟ್ ಎ ಲೀಡರ್. ಎದೆದ್ರಿಗಾಡ್ಲಿ. ಈಗ ಉದಾಹರಣೆಗೆ ಅಲ್ಲಿ ವಿದ್ಯುತ್ ಶಕ್ತಿಲಿ ನಿಲ್ಲಿಸಿದ್ರು, ಖುಷಿ ಆಯಿತು ನನಗೆ ಸತೀಶ್ ಜಾರಕಿಹೊಳಿ ನೋಡಿದಾಗ. ಇಲ್ಲಿ ರಮೇಶ್ ಜಾರಕಿಹೊಳಿ ಅದು ಖುಷಿ ಆಯಿತು. ಬಟ್ ಇಲ್ಲಿ ಏನಂತ ಅಂದರೆ, ಅವ್ರಿಗೆ ತಪ್ಪಿಸೋ ಸಲುವಾಗಿ ಇವರು ಇದಾದರು ಅಂತ ಏನೋ ಜೋಕರ್ಸ್ಗಳಾದರು. ಎನಿಹೌ ಹಾಲು ನಮ್ಮ ರಮೇಶ್ ಕತ್ತಿ ಅವರು ಮೀಸೆ ತಿರುಗ್ಕೊಂಡು ಹೇಳಿದ್ರು, ಹಾಲು ವೈದ್ಯ ಹೇಳಿದ್ದು ಹಾಲುವನ್ನು, ರೋಗಿ ಬಯಸಿದ್ದು ಹಾಲುವನ್ನು. ಸೊ ಹಾಗಾಗಿ ಸೊ ಇದು ಒಂದು ನಿದರ್ಶನ. ಒಬ್ಬರನ್ನ ಮಟ್ಟ ಹಾಕೋದಕ್ಕೆ ಯಾವ್ಯಾವ ರೀತಿ ಇದು ಮಾಡಿ ಕೊನೆಗೆ ಅವರೇ ಸೋಲ್ತಾರೆ, ಸೋತು ಗೆಲ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಆಗಿ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಮಸ್ಕಾರ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್.